ಮುದ್ದೆ ಕಟ್ಟು. ಈಚೆ ಕಡೆ ಪೇಂಟ್ ಮಾಡ್ತಾವ್ರೆ ಮನೆ. ಎಷ್ಟಾಯ್ತು ನೋಡಿ ಪೇಂಟ್ ಅಂದ್ರೆ ಪೇಂಟ್ ಮಾಡ್ತಾವ್ರೆ ಎತ್ತಿಟ್ಟವ್ರೆ ಜನಕ್ಕೆ ಗೊತ್ತಾಗಿದೆ. ಅಮ್ಮ ಮುದ್ದೆ ಊಟ ರೆಡಿ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಮನೇಲಿ ಇವತ್ತು ಪೇಂಟ್ ಮಾಡಿಸ್ತಾ ಇದೀವಿ 1-2 ದಿನದಿಂದ. ಫುಲ್ ಮನೆ ತುಂಬ ಐಟಮ್ಸ್ಗಳು ಇದ್ದೈತೆ. ಪೇಂಟ್ ಮಾಡಿಸ್ತಾ ಇದೀವಿ, ಅದಕ್ಕೆ ಇವಾಗ ಬೆಂಗಳೂರಿಗೆ ಹೊರಡ್ಬೇಕು ನಾನು, ಕೆಲಸ ಐತೆ. ಸೊ ಫುಲ್ಲು ಒಳಗಡೆ ವಾರ್ಡ್ರೂಬ್ ಕೊಡು ಎಲ್ಲ ಕಡೆ ಪೇಂಟ್ ಹೊಡೆದಾರಲ್ಲ, ಅದಕ್ಕೆ ಐಟಮ್ಗಳೆಲ್ಲ ಈಚೆ ಐತೆ. ಮನೇಲಿರೋ ಎಲ್ಲ ಐಟಮ್ ಆಮೇಲೆ ಎತ್ತಿಡ್ತಾರೆ ಒಳಗೆ. ಏನು ಅಮ್ಮ ಮುದ್ದೆ ಊಟ ರೆಡಿ. ಏನು ಹಿಂಗ ಹಾಕಾರ ಅಂದ್ರೆ ಪೇಂಟ್ ಮಾಡ್ತಾವ್ರೆ ಎತ್ತಿಟ್ಟವ್ರೆ ಜನಕ್ಕೆ ಗೊತ್ತಾಗಿದೆ. ನಮ್ಮಮ್ಮ ಫುಲ್ ರೆಡಿ ಆಗಿದಾಗ ಮಾತ್ರ ವಿಡಿಯೋ ಮಾಡೋದು. ಏನಿಲ್ಲ, ನ್ಯಾಚುರಲ್ ಇದೆಲ್ಲ, ನ್ಯಾಚುರಲ್ ಲಾಕ್ಸ್. ಅಮ್ಮ ನೋಡಿ ಮುದ್ದೆ ಕಟ್ತವ್ರೆ, ಮುದ್ದೆ ಕಟ್ಟ ತೋರಿಸ್ತೀನಿ ನೋಡಿ. ಈಗ ಏನಿಲ್ಲ ಮಾಡಿ ಚೆನ್ನಾಗೇ ಇದೆಯಾ ಕಣ. ಗೈಸ್ ನಮ್ಮ ಅಮ್ಮನಿಗೆ ರೆಡಿ ಆದರೆ ಮಾತ್ರ ಚೆನ್ನಾಗಿ ಅವ್ರು ಅನ್ಕೊಬಿಟ್ಟವ್ರು ನೋಡಿ. ಅಮ್ಮ ಏನು ರೆಡಿ ಆಗಿಲ್ಲ, ವಿಡಿಯೋ ಮಾಡಿರೋದು ಹೇಳಿಲ್ಲ. ಹೆಂಗೆ ಕಾಣ್ತವ್ರೆ ಕಮೆಂಟ್ ಮಾಡಿ. ಮುದ್ದೆ ಕಟ್ಟು ಕಟ್ಟು ಇಲ್ಲ ಮುದ್ದೆ ಕಟ್ಟತ್ತು ಸುಮ್ಮನೆ ಕಟ್ಟೆ. ಕಟ್ಟು ಒಂದು, ಇನ್ನೊಂದು ಈಗ ಕಟ್ಟೋದು. ಒಂದು ನಮ್ಮಮ್ಮ ಮುದ್ದೆ ಕಟ್ತಾವ ನೋಡಿ. ಸುಮ್ಮನೆ ಮಾಡೆ. 2 ಮುದ್ದೆ ರೆಡಿ. ಹೋಗ್ಲಾ ಗೈಸ್? ಮನೆ ಫುಲ್ಲು ಎಲ್ಲ ಫುಲ್ ಮನೆ ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆ ಪೇಂಟ್ ಮಾಡಿದ್ದೀವಿ ನೋಡಿ. ಫುಲ್ ಎಲ್ಲ ಕಡೆ ಪೇಂಟ್ ಮಾಡಿಸೋರೆ. ನಮ್ಮಮ್ಮ ಮನೆ ಫುಲ್ ಎಲ್ಲ ಐಟಮ್ಗಳೆಲ್ಲ ಹಿಂಗೆ ಬಿದ್ದೈತಲ್ಲ, ಅದಕ್ಕೆ ವಿಡಿಯೋ ಮಾಡ್ಬಿಡು ಅಂತವ್ರೆ. ಐಟಮ್ಗಳೆಲ್ಲ ಜೋಡ್ಸಾದ್ಮೇಲೆ ಒಂದ್ಸಲ ವಿಡಿಯೋ ಮಾಡ್ತೀನಿ ಬಿಡು. ಹೊರಗಡೆ ಗೈಸ್ ಇವಾಗ ಮನೆ ಒಳಗೆ 2 ದಿನದಿಂದ ಪೇಂಟ್ ಮಾಡಿದ್ರು. ಇವತ್ತು ಹೊರಗಡೆ ಪೇಂಟ್ ಮಾಡ್ತಾವ್ರೆ. ಈ ಕಡೆ ಸೈಡು ನೋಡಿ, ಈಚೆ ಕಡೆ ಪೇಂಟ್ ಮಾಡ್ತಾವ್ರೆ. ಮನೆ ಒಳಗೆ 2 ದಿನದಿಂದ ಪೇಂಟ್ ಮಾಡಿ ಇವತ್ತು ಮುಗ್ದಿದ್ದು. ಈಗ ಹೊರಗಡೆ ಮುಗಿಸ್ತಾವ್ರೆ ನೋಡಿ ಗೈಸ್. ನಮ್ಮ ಮನೆ ಇನ್ನೊಂದು ಸ್ವಲ್ಪ ಐತೆ ಪೇಂಟು. 1 ಕೋಟ ಹೊಡೆದವ್ರೆ, ಇನ್ನೊಂದು ಕೋಟ ಹೊಡಿತಾರೆ ಪೇಂಟ್ನ. ಇನ್ನೊಂದು ಏನಾಯಿತು ಅಂತಂದರೆ ಈ ಕಡೆ ಇಲ್ಲೊಂದು ಅಕ್ಕಿ ಗೂಡು ಕಟ್ಟಿತ್ತು. ಈ ಕಡೆ ಸೈಡ್ ಐತೆ ನೋಡಿ, ಅದಕ್ಕೆ ಇಲ್ಲಿ ಪೇಂಟ್ ಹೊಡಿಬೇಕಾದ್ರೆ ಹೇಳ್ದೆ ನಾನು, ಕಳಿಬೇಡಿ ಅದನ್ನು, ಒಮ್ಮನ ಹಂಗೆ ಹೊಡೀರಿ ಅಕ್ಕಿ ಗೂಡು ಕಟ್ತೈತೆ ಅಂತ. ಲಾಸ್ಟ್ ಟೈಮು ದೊಡ್ಡದಾಗಿ ಕಟ್ಟಿತ್ತು, ಅದೇನಾಯಿತು ಅದೇ ಜಾರ್ಬಿಟ್ಟು ಉದ್ರೋಗ್ಬಿಡ್ತು, ಆಮೇಲೆ ಹೊಟ್ಟೋಗಿದ್ದು. ಇವಾಗ ತಿರ್ಗಾ ಬಂದೈತೆ ನೋಡಿ, ಅಕ್ಕಿ ತಿರ್ಗಾ ಗೂಡು ಕಟ್ಟೈತೆ. ಇಲ್ಲೆಲ್ಲ ಇನ್ನೂ ಪೇಂಟ್ ಆಗಿಲ್ಲ ಫುಲ್ಲು. ಇವತ್ತು ಫುಲ್ ಕಂಪ್ಲೀಟ್ ಆಗುತ್ತೆ ಅನ್ಕೋತೀನಿ. ಇನ್ನೊಂದು ಏನಂತಂದರೆ, ನಮ್ಮ ಮನೆ ಮೇಲ್ಗಡೆ ಇವು ಪೇಂಟೆಲ್ಲ ಯಾಕೆ ಮಾಡಿಸ್ತಿರೋದು ಅಂದರೆ, ನಮ್ಮ ಮನೆ ಮೇಲ್ಗಡೆ ಒಂದು ರೂಮ್ ಕಟ್ಸ್ತಿದ್ದೀವಿ. ಇಲ್ಲಿ ನೋಡಿ, ಇದು ಫಸ್ಟ್ ಫ್ಲೋರು. ಇಲ್ಲಿ ನೋಡಿ, ಇನ್ನೇನು ಫಿನಿಷ್ ಆಗಬೇಕು, ಇನ್ನೂ ಫಿನಿಷ್ ಆಗಿಲ್ಲ. ಇನ್ನೂ ಒಳಗಡೆ ತೋರಿಸ್ತೀನಿ ಬನ್ನಿ ಎಷ್ಟು ಫಿನಿಷ್ ಆಗೈತೆ ಅಂತ ನೋಡಿ. ಹೊರಗಡೆ ಇದು ವಾಶ್ರೂಮು, ಶವರು, ಗೀಝರು ಎಲ್ಲ ಹಾಕ್ಬೇಕು. ಇನ್ನು ಟೈಲ್ಸ್ ಎಲ್ಲ ಹಾಕಿ ಫುಲ್ ರೆಡಿ ಆಗಬೇಕಿದು. ಬಟ್ ಹಾಲು ಇಷ್ಟೇ ಮಾಡಿಸಿರೋದು ನಾವು. ಹಾಲು ಮೇಲ್ಗಡೆ POP ಬರಬೇಕು, ಅದು ಇನ್ನೂ ಬಂದಿಲ್ಲ. ಮತ್ತು ಇವಾಗ ಒಂದು ವಾರ ಆಯಿತು ನೆಲಕ್ಕೆ ಟೈಲ್ಸ್ ಎಲ್ಲ ಹಾಕಿ. ಸೊ ನಮ್ಮ ಮನೆ ಅಂದರೆ ಮೇಲ್ಗಡೆ ಒಂದು ರೂಮ್ ಬೇಕು ಅಂದ್ಬಿಟ್ಟು ಕಟ್ಸ್ಕೊತಿರೋದು. ಇವಾಗ ಒಳಗಡೆ ಕಂಜೆಸ್ಟ್ ಆಯಿತು ಜಾಗ ಅಂದ್ಬಿಟ್ಟು ಒಂದು ರೂಮ್ ಮೇಲೆ ಬೇಕು ಅಂದ್ಬಿಟ್ಟು ಕೆಳಗಡೆ ಪೇಂಟ್ ಹೊಡಿತಾವ್ರು ನೋಡಿ ಅಣ್ಣ. ಇದು ರೂಮು. ಈ ರೂಮ್ಗೆ ಮೋಸ್ಟ್ಲಿ ನಾನೇ ಶಿಫ್ಟ್ ಆಗ್ತೀನಿ ಅಂತ ಅನಿಸುತ್ತೆ. ಎಡಿಟಿಂಗು ಸಿಸ್ಟಮ್ ಏನಾದ್ರು ಹಾಕ್ಕೊಂಡ್ರೆ, ಮತ್ತು ಕೆಳಗಡೆ ಜಾಗ ಇರೋಲ್ಲ. ಎಡಿಟಿಂಗ್ಗೆ ನಂಗೆ ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಮಾಡೋಕ್ಕೆ ಈ ರೂಮ್ ಯೂಸ್ ಮಾಡ್ಕೋತೀನಿ ನಾನು. ಫುಲ್ ಎಲ್ಲ ರೆಡಿ ಆದಮೇಲೆ ಇನ್ನೂ 1 ತಿಂಗಳು ಬೇಕು ರೆಡಿ ಆಗೋಕ್ಕೆ.
ಮೇಲ್ಗಡೆ ತೋರಿಸ್ತೀನಿ ಬನ್ನಿ, ಮೇಲ್ಗಡೆಯಿಂದ ಹೆಂಗೆ ಕಾಣುತ್ತೆ ಅಂತ. ಇದು ಸ್ಟೀಲ್ ಮೆಟ್ಲು ಹಾಕ್ಸಿದ್ದೀವಿ ನಾವು ಮೇಲ್ಗಡೆ ಹೋಗೋಕ್ಕೆ. ಇಲ್ಲೇ ಹತ್ಬಿಟ್ಟು ಹಿಂಗೆ ಹೋಗೋಣ ನೋಡಿ. ಮೇಲ್ಗಡೆ ಇನ್ನೇನಿಲ್ಲ, ಸೋಲಾರ್ ಐತೆ, ಡ್ರಮ್ಮು, ದೊಡ್ಡ ಡ್ರಮ್ ಇಟ್ಕೊಳಕ್ಕೆ ಒಂದು ಜಾಗ, ಸೋಲಾರು. ನಮ್ಮ ಮನೆ ಮೇಲ್ಗಡೆ ನೋಡಿ ಹೆಂಗೈತೆ ವ್ಯೂ ಅಂತ. ಇದು ನಮ್ಮೂರು. ಇದು ಮೇಲ್ಗಡೆ ಕೇರಿ ಗೈಸ್, ಮೇಲ್ಗಡೆ ಕೇರಿ ಇದು ಕೆಳಗಡೆ ಕೇರಿ. ಈ ಕಡೆ ಸೈಡ್ ಇರೋದನ್ನ ಕೆಬ್ಬೆ ಹೊಲ ಅಂತ ಕರೀತಾರೆ. ನಮ್ಮ ಮನೆ ಹಿಂದೆ ಒಂದು ಕಟ್ಟೆ ಥರ ಐತೆ ನೋಡಿ ಹೆಂಗೈತೆ. ಅಲ್ಲಿ ದೇವಸ್ಥಾನ ಐತೆ, ನಮ್ಮೂರು ದೇವಸ್ಥಾನ ಅದು. ನಮ್ಮ ಮನೆ ಹಿಂದೆಗಡೆ ಫುಲ್ ಸೀಟು, ಅರ್ಧ ಮನೆ ಮೋಲ್ಡ್ ಆದರೆ ಇನ್ನು ಅರ್ಧ ಮನೆ ಸೀಟು ಹಿಂದೆಗಡೆ. ಸೊ ಇವಾಗ ಏನು ವಿಡಿಯೋ ಮಾಡ್ತೀನಿ ಅಂತಂದರೆ, ಮನೆ ಕನ್ಸ್ಟ್ರಕ್ಟ್ ಆದಮೇಲೆ, ಈ ಮನೆ ಫುಲ್ ಕಂಪ್ಲೀಟ್ ಆದಮೇಲೆ, ಮೇಲ್ಗಡೆ ರೂಮ್ದು ಪೇಂಟ್ ಹೊಡೆದಿರೋದು ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸಲ ವಿಡಿಯೋ ಮಾಡ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ ನಿಮ್ಗೆ ತೋರ್ಸೋಕ್ಕೆ. ಇದು ನೋಡಿ ಹೆಂಗೈತೆ ನಂದು. ನಮ್ಮ ಮನೇಲಿರೋದು ಏರ್ಟೆಲ್ ವೈಫೈ ಎಕ್ಸ್ಟ್ರೀಮ್ ಏರ್ ಫೈಬರ್ ವೈಫೈ ಇರೋದು ನಮ್ಮ ಮನೇಲಿ. ಇದು ನಮ್ಮ ಮನೆ ಮುಂದೆಗಡೆ ವ್ಯೂ ನೋಡಿ ಹೆಂಗೈತೆ. ನಮ್ಮೂರು ಒಂಥರ ಆಲ್ಮೋಸ್ಟ್ ಸಿಟಿ ಥರನೇ ಐತೆ ಗೈಸ್. ನೋಡಿ ಎಲ್ಲಿ ನೋಡಿದ್ರು ನಿಮಗೆ 3 ಅಫ್ಟಿಯರ್ 2 ಅಫ್ಟಿಯರ್ ಮನೆಗಳು ಬೇಜಾನ್ ಕಾಣಿಸುತ್ತೆ. ಈಗಲೂ ಬೇಜಾನ್ ಹಂಚದ ಮನೆಗಳೈತೆ. ಸಿಟಿಗಿಂತ ಹಳ್ಳೀಲಿ ಒಂಥರ ಪೀಸ್ ಅನಿಸುತ್ತೆ. ಸೊ ಇದು ಮುಂದೆಗಡೆ ಆಯ್ತಲ್ಲ ಈ ಮನೆ, ಇದು ಮೇಲ್ಗಡೆ ರೂಮ್ ಐತಲ್ಲ, ಇಲ್ಲಿ ಸೀಟ್ ಥರ ಹಾಕ್ತೀವಿ, ಇಲ್ಲಿ ಒಂದು ಸ್ವಲ್ಪ ನೆರಳಿರೋ ಥರ. ಮತ್ತು ಇಲ್ಲೂ ಟೈಲ್ಸ್ ಕೂಡ ಹಾಕ್ಸ್ತೀವಿ. ಇನ್ನೂ ಬೇಕು ಗೈಸ್ ನಮ್ಮ ಮನೆ ಮೇಲ್ಗಡೆದು ರೆಡಿ ಆಗೋಕ್ಕೆ 1 ತಿಂಗಳವರೆಗೂ ಬೇಕು. ಇನ್ನೂ ಇಟ್ಕೋದೆಲ್ಲ ಇಲ್ಲೇ ಐತೆ ನೋಡಿ. ಇವಾಗ ನಮ್ಮಮ್ಮ ಫುಲ್ ಬೈತಾವ್ರು ನನಗೆ ವಿಡಿಯೋ ಮಾಡ್ತಿರೋದಕ್ಕೆ. ಭೀಮಾ ನೋಡಿ ಮಲ್ಗವನಿಲ್ಲೇ ನಿದ್ದೆ ಮಾಡ್ತಾವನೆ. ಅವನ್ನ ಫುಲ್ಲು ಹುಷಾರಾಗಿ ನೋಡ್ಕೋತಿರೋದು. ಇವಾಗ ಟೀ ಶರ್ಟ್ ಹಾಕಿದ್ದೀನಿ, ಮಾಸ್ಕ್ ಹಾಕಿದ್ದೀನಿ, ಮಲ್ಕೊಂಡಿದ್ದ. ಮಾತಾಡ್ತಿದ್ದಲೇ ಎದ್ಬಿಟ್ಟ. ಪಾಚ್ ಮನೆ ಪಾಚ್ ನಿದ್ದೆ ಗೊತ್ತಾಯ್ತು ಅವ್ನು. ಬನ್ನಿ ನೋಡಿ, ಪೇಂಟ್ ಡಬ್ಬಗಳೆಲ್ಲ ಹಿಂದೆ ಇಟ್ಕೊಂಡವ್ರೆ. ಎಷ್ಟೈತೆ ನೋಡಿ ಪೇಂಟು, ದೊಡ್ಡ ಬಾಕ್ಸ್ ಅವೆಲ್ಲ ಕಂಪ್ಲೀಟ್ ಆಗೈತೆ. ಈಗ ಲೈನ್ ಬರುತ್ತಲ್ಲ ಆ ಕಡೆ ಈ ಕಡೆ ಎಡ್ಜಲ್ಲಿ, ಅವು ನೋಡಿ ಬಾಕ್ಸ್ಗಳಿವು. ನಮ್ಮ ಮನೆ ಹಿಂದೆಗಡೆ ತೋರಿಸ್ತೀನಿ ನೋಡಿ. ನಮ್ಮ ಮನೆ ಹಿಂದೆಗಡೆ ಇತ್ಲು ಗೈಸ್ ಇದು. ಇಲ್ಲಿ ನೋಡಿ ವಾಶ್ರೂಮ್ಗೆ ಗುಂಡಿ ತೆಗ್ಸಿರೋದು ಇದು JCPಲಿ. ಆ ಬಳೆಗಳು ಹಾಕ್ಬಿಟ್ಟು ಗುಂಡಿ ರೆಡಿ ಮಾಡ್ತಾರೆ. ಸೊ ಗುಂಡಿ ರೆಡಿ ಮಾಡೋ ಇದೆ, ನಾಳೆ ಗುಂಡಿ ರೆಡಿ ಮಾಡ್ತಾರೆ. ವಾಶ್ರೂಮ್ಗೆ ಗುಂಡಿ ತೆಗ್ಸಿರೋದು ಇದು JCPಲಿ. ಏಣಿ ಹಾಕೋರು ನೋಡಿ ಇಳ್ದುಬಿಡ್ಲ. ಸುಮಾರು ಕೆಲಸಗಳೈತೆ ನಮ್ಮ ಮನೆಯದು. ನಮ್ಮ ಅಪ್ಪ ನಿಂತ್ಕೊಂಡು ಮಾಡಿಸ್ತವ್ರೆ ಎಲ್ಲನೂ. ಸೊ ಹಿಂದೆ ನೋಡಿ ಮಣ್ಣು ಹಾಕಿರೋದು ಇದೆಲ್ಲ. ಇಲ್ಲಿ ಬೇಜಾನ್ ನಮ್ಮಮ್ಮ ಒಳ್ಳೊಳ್ಳೆ ಗಿಡಗಳು ನೆಟ್ಟಿದ್ರು. ಪರಂಗಿ ಹಣ್ಣು ಗಿಡ ಎಲ್ಲ ಇತ್ತು. ಗುಂಡಿ ತಗ್ಸ್ದಾಗ JCP ಬಂದಿದ್ದಾರ, ಮಣ್ಣೆಲ್ಲ ಹಾಕ್ಬಿಟ್ಟು ಹೋಯ್ತು ಪರಂಗಿ ಗಿಡ ಎಲ್ಲ. ತಿರ್ಗಾ ನೆಡ್ತಾರೆ ನಮ್ಮಮ್ಮ, ತೋರಿಸ್ತೀನಿ ನೆಕ್ಸ್ಟು. ಸೊ ಇಲ್ಲಿ ನೋಡಿ ಪೇಂಟು ಫುಲ್ಲು, ಮನೆ ಎಲ್ಲ ಪೇಂಟ್ ಹೊಡಿತಾ ಇರೋದು. ನಮ್ಮ ಮನೆ ವಾಷಿಂಗ್ ಮಿಷಿನ್ ನೋಡಿ ಹಿಂದೆಗಡೆ ಇಲ್ಲ ಐತೆ. ಈ ಕಡೆ ಸೈಡ್ ಅರ್ಧ ಮನೆ ಹೇಳಿದ್ನಲ್ಲ ಸೀಟು ಹಿಂದೆಗಡೆ, ಇದು ಒಳಗಡೆ. ಹೇಳು ಇದು ಹಾಕಿದ್ರೆ ಮೀನು ಜೀವಂತ ಉಳ್ಕೋತವೆ. ಎಲ್ಲರೂ ಸತ್ತೈತಾ ಇರ್ತಿದ್ವು ನಮ್ಮ ಮನೇಲಿ. ಇದು ಹಾಕಿದ್ಮೇಲೆ ಉಳ್ಕೊಂಡವೆ ಯಾವಾಗಲೂ. ಒಂದು ಅರ್ಥ ಆಗಂಗೆ ಹೇಳ್ಬೇಕು. ಸರಿಯಾಗಿ ಹೇಳ್ತೀನಿ ಹೇಳು. ಇದು ಮೀನು ಮುಟ್ಟಾಗೆಲ್ಲ ಸತ್ತೈತಿದ್ವು. ಇದು ಮನಿ ಫ್ರಂಟ ಕಟ್ ಮಾಡ್ಬಿಟ್ಟು ಒಳಗಡೆ ಹಾಕ್ಬಿಟ್ಬಿಟ್ಟು ತಯಿಂದ 4 ಮೀನು ಹಂಗೆ ಸಾಯ್ತಿಲ್ಲ. ಸಾಯಿಲ್ಲ ಗೈಸ್. ನಮ್ಮ ಅಮ್ಮ ಏನು ಹೇಳಿದ್ರು ಅಂದರೆ, ಫಿಶ್ ಬೌಲೆಲ್ಲ ಮೀನು ತಂದರೆ 1 ವಾರಕ್ಕೆ ಸತ್ತೋಗ್ಬಿಡ್ತಿದ್ದವು. ಮನಿ ಪ್ಲ್ಯಾಂಟ್ ಹಾಕ್ಬಿಟ್ಟು ಬೆಳೆಸಿದ್ಮೇಲೆ ಅದರೊಳಗೆ ಇವಾಗ 4 ಮೀನು ಏನು ತಂದಿದ್ದೀವಿ, ಒಂದು ಸುತ್ತಿಲ್ಲ, ಹಂಗೆ ಐತೆ ಮೀನುಗಳು ಈಗ ಒಳಗೆ.